ತೆಲುಗು ಸಿನಿಮಾ ಜಗತ್ತಿನ ಬಹುದೊಡ್ಡ ಬೇಡಿಕೆ ನಟಿಯಾದ ಸಮಂತಾ ರುತ್ ಪ್ರಭು ಅವರು ಇತ್ತೀಚೆಗೆ ಕರ್ನಾಟಕದ ಶಿವಮೊಗ್ಗಕ್ಕೆ ಆಗಮಿಸಿರುವ ಮಾಹಿತಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿದಿರಾ. ನಿಜವಾಗಿಯೂ ಆಗಮಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಐತಿಹಾಸಿಕವಾದ ಬಿದನೂರು ನಗರ ಅನ್ನುವ ಪುಟ್ಟ ಊರಿಗೆ. ತೆಲುಗಿನ ಮಾ ಏಂಟಿ ಬಂಗಾರ ಎಂಬ ಸಿನಿಮಾದ ಚಿತ್ರೀಕರಣಕ್ಕಾಗಿ ಇಡೀ ಚಿತ್ರತಂಡ ನಗರಕ್ಕೆ ಆಗಮಿಸಿ 3 ದಿನಗಳ ಕಾಲ ಯಶಸ್ವಿಯಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾ ಚಿತ್ರೀಕರಣಗಳು ನಗರದವರಿಗೆ ಹೊಸದೇನಲ್ಲ. ಹಲವಾರು ಸಿನಿಮಾ ಚಿತ್ರೀಕರಣಗಳು ನಮ್ಮ ನಗರ ಭಾಗದಲ್ಲಿ ಆಗಿವೆ. ಆ ಸಿನಿಮಾಗಳು ಯಾವುದು ಅಂತ ನೋಡೋದಾದ್ರೆ 1977ರಲ್ಲಿ ಅನಂತ್ನಾಗ್ ಅಭಿನಯದ ಕನ್ನೇಶ್ವರಮ್ಮ ಎಂಬ ಚಿತ್ರದಲ್ಲಿ ಸಂಪೂರ್ಣ ಚಿತ್ರೀಕರಣ ನಮ್ಮ ನಗರದಲ್ಲೇ ಆಗಿತ್ತು. ಹಾಗೂ 2011ರಲ್ಲಿ ತೆರೆಕಂಡ ಒಲವೇ ಮಂದಾರ ಚಿತ್ರದಲ್ಲಿ ನಗರದ ಕೆಲವು ಭಾಗಗಳು ಚಿತ್ರೀಕರಣ ಮಾಡಲಾಗಿತ್ತು. ಹಾಗೂ ರಿಷಬ್ ಶೆಟ್ಟಿ ಅಭಿನಯದ ಬೆಲ್ ಬಾಟಮ್ ಎಂಬ ಚಿತ್ರದಲ್ಲೂ ಬಿದನೂರು ನಗರದ ಕೋಟೆಯಲ್ಲಿ ಚಿತ್ರೀಕರಿಸಲಾಗಿತ್ತು. ಹಾಗೂ ಇಷ್ಟಕಾಮ್ಯ ಎಂಬ ಚಿತ್ರವು ನಗರದಲ್ಲಿ ಚಿತ್ರೀಕರಿಸಲಾಗಿತ್ತು. ಹಾಗೂ ತೆಲುಗಿನ ಭೀಮಾವರಂ ಬೊಲ್ಲುಡು ಎಂಬ ಸಿನಿಮಾದಲ್ಲೂ ನಗರದಲ್ಲಿ ಚಿತ್ರೀಕರಿಸಲಾಗಿತ್ತು. ಹಾಗೂ ತೆಲುಗಿನ ಶಕೀಲಾ ಅಭಿನಯದ ಶಕೀಲಾ ಜೀವನಾಧಾರಿತ ಚಿತ್ರದಲ್ಲೂ ನಗರವನ್ನ ಚಿತ್ರೀಕರಿಸಲಾಗಿತ್ತು. ಹಾಗೂ ಪರಮಾತ್ಮ, ಕಾಂತಾರ ಸಿನಿಮಾಗಳು ಕೂಡ ನಗರದಲ್ಲಿ ಚಿತ್ರೀಕರಣಗೊಂಡಿತ್ತು. ಹಾಗೂ ನಗರದ ಗುಜರಿಪೇಟೆ ಎಂಬ ಈ ಸ್ಥಳದಲ್ಲಿ ಹಲವಾರು ಧಾರಾವಾಹಿಗಳು, ಸಿನಿಮಾಗಳು ಚಿತ್ರೀಕರಣಗೊಂಡಿದೆ. ಒಟ್ಟಿನಲ್ಲಿ ಅಭಿವೃದ್ಧಿಯೇ ಕಾಣದ ಈ ಬಿದನೂರು ನಗರಕ್ಕೆ ಅಷ್ಟು ದೊಡ್ಡ ಸೆಲೆಬ್ರಿಟಿಗಳು ಬಂದು ಚಿತ್ರೀಕರಣ ಮಾಡ್ತಾರೆ ಹಾಗೂ ನೋಡೋಕೆ ಸಿಗ್ತಾರೆ ಅನ್ನೋದೇ ನಮ್ಮ ಹೆಮ್ಮೆ.